ಇಂದು ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರ ಇರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರುಗಡೆ ಮನುಸ್ಮೃತಿ ದಹನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕ್ರಾಂತಿಕಾರಿ ಬಣ ಕಲಬುರಗಿ ಮತ್ತು ಯಾದಗಿರಿ ವತಿಯಿಂದ ಮನುಸ್ಮೃತಿ ದಹನ ಬೃಹತ್ ಮೆರವಣಿಗೆ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಅನೇಕ ದಲಿತ ಮುಖಂಡರು ಭಾಗವಹಿಸಿ ಜಗದ್ವೃತ್ತದಲ್ಲಿ ಮನುಸ್ಮೃತಿ ದಹನ ಮಾಡಿದರು. ರಾಜ್ಯ ಸಂಚಾಲಕರ ಅರ್ಜುನ್ ಭದ್ರೇಜಿ ಅವರು ನೇತೃತ್ವದ ಮತ್ತು ಮರಿಪಳ್ಳಿ ಅವರು ಮಲ್ಲಿಕಾರ್ಜುನ್ ತರಬೇಡ್ರಿ ಸಾಬ್ರೆ. ಇದು ಎದ್ರಿ ಇಲ್ಲಿ ಮಾನವ ವಿರೋಧಿ ಮನುಸ್ಮೃತಿಗೆ, ಮಾನವ ವಿರೋಧಿ ಮನುಸ್ಮೃತಿಗೆ, ಪ್ರಜಾಪ್ರಭುತ್ವ ವಿರೋಧಿ ಮನುಸ್ಮೃತಿಗೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಭದ್ರೆ ಅವರೇ, ಮಲ್ಲಿಕಾರ್ಜುನ್ ಕ್ರಾಂತಿ ಅವರೇ, ಮಲ್ಲಿಕಾರ್ಜುನ್ ಖನ್ನಾ ಅವರೇ ಮತ್ತು ಮಹಿಳಾ ಸಂಘಟನೆಯ ಅನೇಕ ಈ ಸಂದರ್ಭದಲ್ಲಿ ಮುಖಂಡರಾದ ಅರ್ಜುನ್ ಭದ್ರೆ, ಮರ್ಯಪ್ಪ ಹಳ್ಳಿ, ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಮಾತನಾಡಿದರು. 1927 ಡಿಸೆಂಬರ್ 25ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಹಸ್ರಬುದ್ಧಿಯವರ ನೇತೃತ್ವದಲ್ಲಿ ಮಾಡದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮತ್ತು ಏನು ವ್ಯವಸ್ಥೆ ಏನಪ್ಪ ಅಂದರೆ ಇದೇ ರೀತಿ ಇರಲಿಕ್ಕೆ ಏನಪ್ಪ ಅಂದರೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಅತಿ ಕೆಟ್ಟಾಗಿ ಇವತ್ತು ನೋಡಿಕೊಂಡಿರ್ತಕ್ಕಂಥ ಮನುಸ್ಮೃತಿ ದಹನ ಮಾಡಿರ್ತಕ್ಕಂಥ ದಿನ ಇವತ್ತು ಮನುಸ್ಮೃತಿ ಗ್ರಾಮಾಂತರ ಮಟ್ಟದಲ್ಲಿ ಇವತ್ತು ವಿಶೇಷವಾಗಿ ವಿದ್ಯಾವಂತರ ಮೆದುಳಲ್ಲೇ ಏನಪ್ಪ ಅಂದರೆ ಇವತ್ತು ಅಡಿಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಏನಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿ ಏನು ಅರಿಯದ ಮಾನ್ಯ ಅನ್ನತಕ್ಕಂಥ ಹುಡುಗಿ ಮತ್ತು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿವೇಕಾನಂದ ಹುಡುಗು ಇಬ್ಬರು ಪ್ರೀತಿ ಮಾಡೋಗೋಸ್ಕರ ಇವತ್ತಿಗೆ ಏನಪ್ಪ ಅಂದರೆ ಅವ್ರಿಗೆ ಏನು ಒಂದು ಕುರಿ ಕಡ್ದಂಗೆ ಏನಪ್ಪ ಅಂದರೆ ಅವ್ರ ತಂದೆನೇ ಕಡ್ದು ಹಾಕಿದನು ಪ್ರಕಾಶ್ ಗೌಡ ಅಂತಕ್ಕಂಥ. ಇಲ್ಲಿ ಪ್ರಕಾಶ್ ಗೌಡನ ತಪ್ಪ ಇಲ್ಲ. ಇಲ್ಲಿ ಇವತ್ತೇನಪ್ಪ ಅಂದರೆ ವ್ಯವಸ್ಥಿತವಾಗಿ ಅವನ ಮೈಂಡ್ನಾಗ ಸೇರಿಸ್ತಕ್ಕಂಥ ವ್ಯವಸ್ಥೆ ಅನ್ನೋದಲ್ಲ, ವ್ಯವಸ್ಥೆಗೆ ಏನಪ್ಪ ಅಂದರೆ ಪ್ರಕಾಶ್ ಗೌಡ ಬಲಿಯಾಗಿರ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ಅದೇ ರೀತಿ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾರು ಯಾವ ವ್ಯವಸ್ಥೆ ಏನಪ್ಪ ಅಂದ್ರೆ ಇವತ್ತು ಇನ್ನೋಸೆಂಟ್ ಜನರಲ್ಲಿ ಮೆದುಳಲ್ಲಿ ಬಿತ್ತಾ ಇದ್ದಾರೆ. ಇವತ್ತು ಮನೋನ್ ವಿಚಾರಗಳೇನಪ್ಪ ಅಂದರೆ ಯಾರ ಇದರಲ್ಲಿ ಮಾಡ್ತಾಯಿವೆ ಅಂಥವೇನಪ್ಪ ಅಂದರೆ ಇವತ್ತು ನಾವು ಅದನ್ನು ತೆಗೆದು ಹಾಕಬೇಕು. ಅದು ತೆಗೆದು ಹಾಕಿದ ಮುಖಾಂತರ ಏನಪ್ಪ ಅಂದ್ರೆ ಸಾಂಕೇತಿಕವಾಗಿ ಏನಪ್ಪ ಅಂದರೆ ಇವತ್ತು ನಾವು ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಾಕ್ಕೊಂಡಿರ್ತೇವೆ. ವಿಶೇಷವಾಗಿ ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ RSS ಇವತ್ತು ಮನುಸ್ಮೃತಿ ಜೀವಂತಿರಬೇಕಂತಕ್ಕಂಥ ನಿಟ್ಟಿನಲ್ಲಿ ಅದರ ಕಾರ್ಯಕ್ರಮಗಳಿದ್ದಿರ್ತವೆ. ಅದರ ಅಜೆಂಡನೇ ಏನಪ್ಪ ಅಂದರೆ ಮನುಸ್ಮೃತಿ ಅಂತಕ್ಕಂಥದ್ದು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮನುಸ್ಮೃತಿ ಅವರು ಸುಟ್ಟಿರ್ತಕ್ಕಂಥದ್ದು. ಭಾಳ ಇದರಿಂದ ಹೇಳ್ತಾರೆ ಅವರು. ಇವತ್ತೇನಪ್ಪ ಅಂದ್ರೆ ನಾನೇನಪ್ಪ ಅಂದರೆ ಒಬ್ಬ ಪುಸ್ತಕ ಪ್ರೇಮಿ, ನಾನು ಪುಸ್ತಕಗಳನ್ನು ಭಾಳ ಪ್ರೀತಿ ಮಾಡ್ತಿದ್ದೇನೆ, ಆದರೆ ಮನುಸ್ಮೃತಿ ಯಾಕೆ ನಾನು ಸುಡ್ತಾ ಇದ್ದೇನೆ ಅಂತಕ್ಕಂಥದ್ದು ಜನರು ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಆ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ನಾವು ಜನರಿಗೆ ಜಾಗೃತಿ ಮೂಡಿಸೋ ಮುಖಾಂತರ ಇವತ್ತೇನು ಮಾಡದಲ್ಲಿಯೂ ಕೂಡ ಇವತ್ತು ಪ್ರತಿ ಸಲ ಏನಪ್ಪ ಅಂದರೆ ಒಂದು ಕ್ರಾಂತಿ ಭೂಮಿಯಲ್ಲಿ ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತು ನೀನು ಮನುಸ್ಮೃತಿಗೆ ಏನಪ್ಪ ಅಂದರೆ ಏನು ಮಹಿಳೆಯರಿಗೆ ಏನು ಅವಮಾನಕರವಾಗಿ ಮಾಡಿರ್ತಕ್ಕಂಥ ಮನುಸ್ಮೃತಿ, ಅದಕ್ಕಾಗಿ ನಾವು ಸೋದರಿ ಆಗಿರ್ತಕ್ಕಂಥ ಮೀನಾಕ್ಷಿ ಆಜಾದ್ಪುರ್ ಅವರಿಂದ ಆ ಮನುಸ್ಮೃತಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು. ನಾವು ಅರ್ಜುನ್ ಭದ್ರೆ ಅಂತ ಮನುಸ್ಮೃತಿಯನ್ನು ಇದೇ ಡಿಸೆಂಬರ್ 25ರಂದು ಸುಟ್ಟಿರ್ತಕ್ಕಂಥ ಸಾಂಕೇತಿಕವಾಗಿ ಸುಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಈ ಸಮಾಜವನ್ನು, ಹಿಂದೂ ಸಮಾಜವನ್ನು, ಭಾರತ ಸಮಾಜವನ್ನು
ಬದಲಾವಣೆ ಮಾಡಬೇಕಂತ ಭಾಳ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ಕೆರೆಯ ನೀರನ್ನು ಮುಟ್ಟುವುದರ ಮುಖಾಂತರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಮತ್ತು ಕಾಳಾರಾಮ್ ಮಂದಿರವನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳುವಳಿಯನ್ನು ಮಾಡಿದ್ರು. ಇವೆಲ್ಲ ಪ್ರಯತ್ನದಿಂದಲೂ ಕೂಡ ಈ ಹಿಂದೂ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದ್ರಿ ಅವರು ಹೇಳ್ದಂಗೆ ಮನುಸ್ಮೃತಿಯನ್ನು ಸಂಪೂರ್ಣವಾಗಿ ಓದೋದ್ರ ಮುಖಾಂತರ ಮನುಸ್ಮೃತಿಯಲ್ಲಿ ಏನಿದೆ, ಮನುಸ್ಮೃತಿ ಚಾತುರ್ವರ್ಣದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಮನುಸ್ಮೃತಿಯನ್ನು ಬ್ರಾಹ್ಮಣ, ಕ್ಷೇತ್ರೀಯ, ವೈಶ್ಯ, ಶೂದ್ರ ಅಂತಕ್ಕಂಥ ಒಂದು ಅನೇಕ ಮೆಟ್ಟಲುಗಳ ಮತ್ತು ಅನೇಕ ಮಹಡಿಗಳ ಒಂದು ಮಾಡಿಯಿಂದ ಮತ್ತೊಂದು ಮಾಡಿಗೆ ಹೋಲಾರ್ದಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ಮನುಸ್ಮೃತಿಯ ಹಿನ್ನೆಲೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಆ ಮನುಸ್ಮೃತಿಯಲ್ಲಿ ಹೆಣ್ಣನ್ನು ಯಾವ ಮಟ್ಟದಲ್ಲಿ ಕೀಳು ಅಂತಕ್ಕಂಥದ್ದು ಆ ಮನು ಬರೆದಿರ್ತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರಾಣಿಯನ್ನು ಹಿಡಿದು ಮನುಷ್ಯನನ್ನು ಈ ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಹೊರತುಪಡಿಸಿ ಕ್ಷೇತ್ರೀಯ ಮತ್ತು ಶೂದ್ರರನ್ನು ಯಾವ ಮಟ್ಟದಲ್ಲಿ ಈ ಪುಸ್ತಕದಲ್ಲಿ ಇದೆ ಅಂತಕ್ಕಂಥದ್ದು ಬಾಬಾ ಸಾಹೇಬರ ಅರ್ಥ ಮಾಡಿಕೊಂಡು ಇವತ್ತು ಆ ಮನುಸ್ಮೃತಿಯನ್ನು ನಿರ್ದಯವಾಗಿ ಸುಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲೇ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಇವತ್ತು ಮನುಸ್ಮೃತಿಯನ್ನು ಸುಡ್ತಕ್ಕಂಥದ್ದು ದೇಶದ ಅನೇಕ ಭಾಗಗಳಲ್ಲಿ ಕೂಡ ಇದು ನಡೀತಾ ಇದೆ. ಇವತ್ತು ಗುಲ್ಬರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಎದುರೆ ಬಸವಣ್ಣನವರ ಸ್ಟ್ಯಾಚು ಎದುರೆ, ಯಾಕಂದರೆ ಅವರು ಆತ್ಮಸಾಕ್ಷಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ಜಾತಿಯನ್ನು ಇರಬಾರ್ದು, ಮಹಿಳಾ ಸಮಾಜವನ್ನು ಇರಬೇಕು, ಸಮ ಸಮಾಜ ಇರಬೇಕು, ಈ ದೇಶ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಮೂರ್ತಿ ಎದುರೆ ಇವತ್ತು ಆ ಮನುವಾದವನ್ನು ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥದ್ದು ಇದು ಇತಿಹಾಸ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜ ಬಯಸ್ತಕ್ಕಂಥವರು ಆ ಮನುಸ್ಮೃತಿಯನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಿದೆ. ಮತ್ತು ಇವತ್ತು ಬರೀ ದಲಿತರಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮನುವನ್ನು ವಿರೋಧಿಸ್ತಕ್ಕಂಥದ್ದನ್ನು ಇದೆ. ಆ ಮನುವನ್ನು ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ವಿರುದ್ಧವಾಗಿ ಮನು ಏನು ಹೇಳ್ತಿದ್ದ, ಮನುಸ್ಮೃತಿ ಏನು ಹೇಳ್ತಿತ್ತು ಅದರ ವಿರುದ್ಧವಾಗಿ ಇವತ್ತು ಸಂವಿಧಾನವನ್ನು ರಚನೆಯಾಗಿರ್ತಕ್ಕಂಥದ್ದು. ಆ ಸಂವಿಧಾನಕ್ಕೂ ಕೂಡ ಇವತ್ತು ಆ ಮನು ಏನು ಸಂಸ್ಕೃತಿ ಇರ್ತಕ್ಕಂಥವರು ಈಗಾಗಲೇ ಬದ್ರಿ ಅವರು ಹೇಳ್ದಂಗೆ ಇವತ್ತು ನಿಜ ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಘಟನೆ, ಮಾನ್ಯಾಳನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಇದು ಆ ಹಿನ್ನೆಲೆಯೇ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಏನು ನಾವು ಬಯಸ್ತಿದ್ದೀವಿ ಅಂತಕ್ಕಂಥದ್ದು, ಈ ದೇಶದಲ್ಲಿರ್ತಕ್ಕಂಥ ಅನೇಕ ಮಠಾಧೀಶರು ಅನೇಕ ಜಾತಿಯನ್ನು ಹೋಗ್ಬೇಕಂತಕ್ಕಂಥವ್ರು ಮತ್ತು ಈ ದೇಶದ ಮತ್ತು ಏನು ಮೋಹನ್ ಬಾಗ್ಬೇಕಂತಕ್ಕಂಥವ್ರು ಈ ಮನುಸ್ಮೃತಿಯನ್ನು ಸುಡೋದ್ರ ಮುಖಾಂತರ ನಾವು ಒಂದು ಮಾತನ್ನು ಹೇಳ್ತೀವಿ, ನೀವು ಜಾತಿ ಹೋಗ್ಬೇಕಂತ ಬಾಯಿಂದ ಹೇಳ್ಬೇಡ್ರಿ, ಯಾರು ನೀವು ಅದು ಹೋಗ್ಬೇಕಂತ ಬಯಸ್ತೀರಿ ಅವರು ನೀವು ಸ್ವಜಾತಿಯ ಮದುವೆ ಧರ್ಮಸಮ್ಮತವಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಧರ್ಮದ ಗುರುಗಳು ನೀವು ಹೇಳಬೇಕು ಅಂತಕ್ಕಂಥದ್ದು ಇವತ್ತು ತಮ್ಮ ಮೇಲೆ ಒತ್ತಾಯ ಮಾಡೋದ್ರ ಮುಖಾಂತರ ನಾವು ಚಳುವಳಿಯನ್ನು ಇವತ್ತು ಮಾಡಿದ್ದೀವಿ. ಆ ಚಳುವಳಿ ನಿರಂತರವಾಗಿರ್ತದ, ಎಲ್ಲಿವರೆಗೂ ಮನುವಾದವಿರ್ತದ ಅಲ್ಲಿವರೆಗೂ ಮನುವಾದದ ವಿರುದ್ಧ ನಾವು ದಲಿತ ಚಳುವಳಿಯನ್ನು ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. ಇವತ್ತು ಬಾಬಾ ಸಾಹೇಬ್ರೇನು 1927 ಡಿಸೆಂಬರ್ 25ರಂದು ಮನುಸ್ಮೃತಿ ಅಂತೇಳಿ ಏನು ಧರ್ಮ ಗ್ರಂಥದ ಮನು ಬರೆದಿಲ್ಲದು, ಆ್ಯಕ್ಚುಲಿ ಸುಮತಿ ಭಾರ್ಗವಿ ಬರೆದದ್ದು. ಆ ಸುಮತಿ ಭಾರ್ಗವಿ ಬರೆದದ್ದು ಈಗ ಮನುಸ್ಮೃತಿ ಅಂತೇಳಿ ರೂಢಿಯಲ್ಲಿದೆ. ಈ ಒಂದು ಮನುಸ್ಮೃತಿಯಲ್ಲಿ ಹಿಂದೂಗಳಲ್ಲಿ ಮತ್ತು ಅಸ್ಪೃಶ್ಯರನ್ನು ಮತ್ತು ಮಹಿಳೆಯರಿಗೆ ಮತ್ತು ವಿವಿಧ ಜನರಿಗೆ ಪ್ರಜಾಪ್ರಭುತ್ವ ವಿರೋಧಿ ಇದ್ದಂಥ ಮನುಸ್ಮೃತಿ, ಈ ಒಂದು ಮನುಸ್ಮೃತಿಯನ್ನು ಇವತ್ತು ನಾವು ಪ್ರತಿ ವರ್ಷ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಮನುಸ್ಮೃತಿ ದಹನ ಮಾಡುತ್ತಿದ್ದೇವೆ. ಮನುಸ್ಮೃತಿ ದಹನ ಅಂದರೆ ಯಾವ ಉಚ್ಚ ನೀಚ ಮತ್ತು RSS ಏನು ಆ ಮನುಸ್ಮೃತಿ ಹಾದಿಯಲ್ಲಿ ನಡೆದು ಇವತ್ತು ಹಿಂದೂ ವಿರೋಧಿಗಳು ಮತ್ತು ಮುಸ್ಲಿಂ ವಿರೋಧಿಗಳು, ಅಲ್ಪಸಂಖ್ಯಾತ ವಿರೋಧಿಗಳು ಏನಿವತ್ತು ಕೋಮುವಾದದ ಬಗ್ಗೆ ಗಲಾಟೆ ನಡೆದಿದೆ ದೇಶದಲ್ಲಿ, ಇದೆಲ್ಲ ಮನುಸ್ಮೃತಿ ಹೇಳಿದಂಗೆ ನಡೀತಾ ಇದೆ.
ಇದು ಮನುಸ್ಮೃತಿ ನಾವಿವತ್ತು ಪ್ರಚಾರ ಮಾಡಬೇಕಾದ ಮನುಸ್ಮೃತಿಯಲ್ಲಿ ಏನಿತ್ತು, ಮನುಸ್ಮೃತಿ ಅಂದರೆ ಏನು, ಮನುಸ್ಮೃತಿ ಮಾನವ ವಿರೋಧಿ, ಮನುಸ್ಮೃತಿ ಪ್ರಜಾಪ್ರಭುತ್ವ ವಿರೋಧಿ, ಮನುಸ್ಮೃತಿ ಮಹಿಳಾ ವಿರೋಧಿ ಇದೆ ಅಂತೇಳಿ ಇವತ್ತು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಪ್ರತಿ ವರ್ಷದಂತೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮನುಸ್ಮೃತಿ ದಹನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಗೆಸಿ ಈ ಒಂದು ಮನುಸ್ಮೃತಿ ಬಗ್ಗೆ ಪ್ರಚಾರ ಮಾಡುತ್ತಿದ್ದೇವೆ. ಇದಕ್ಕೆಲ್ಲ ತಾವು ಮಾಧ್ಯಮ ಸ್ನೇಹಿತರು ಹೆಚ್ಚು ಒತ್ತು ಕೊಟ್ಟಿಗೆಸಿ ಇದನ್ನು ಪ್ರಚಾರ ಮಾಡಿದರೆ ಮಾತ್ರ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ ಅಂತೇಳಿ ನಾವಿವತ್ತು ಈ ಒಂದು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಮನುಸ್ಮೃತಿ ದಹನದಲ್ಲಿ ಭಾಗಿಯಾದ ಎಲ್ಲ ನನ್ನ ತಾಯಂದರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಬೌದ್ಧ, ಜೈ ಬಸವ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.